ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಒಂದಿಷ್ಟು. ಇವಾಗ ಟೈಮ್ 10 ಗಂಟೆ ಆಗಿದೆ. ಇವಾಗ 10 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನನ್ನ ತಂಗಿ 10 ಗಂಟೆ 10:30 ಆದ್ರೂ ಎದ್ದಿರಲಿಲ್ಲ. ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿ ಆಗಿದೆ, ಬಟ್ ಅವಳು ಇನ್ನೂ ಎದ್ದಿರಲಿಲ್ಲ. ನಮ್ಮ ಅಕ್ಕ ನೋಡ್ರಿ ಹಿಂಗೆ ಹೇಳ್ತಾಳೆ, ನಾನು ಎದ್ರು ಏನು ಕೆಲಸ ಮಾಡಿಸಲ್ಲ ಅವಳು. ಬಟ್ಟೆಗಳು ಮಡಿಸ್ಬೇಕು. ಇವಾಗ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀವಿ. ಪುಳಿಯೋಗರೆ ಮಾಡಿದ್ದಾರೆ, ಅದಕ್ಕೆ ಹಾಲು ಕಾಯಿಸ್ಕೊಂಡು ತಿಂಡಿ ಮಾಡ್ಕೊಂಡ್ವಿ. ಇವಾಗ ಸಮಯ 12 ಗಂಟೆ ಆಗಿದೆ. ಬಟ್ಟೆ ಮಡ್ಚೋಣ ಅಂತ ಬಂದ್ವಿ. ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ಎಕ್ಸಾಮ್ ಮುಗೀತು ಅಂತ ಬಂದಿದ್ಲು. ಇನ್ನು ನಾವಿಬ್ಬರು ಮಾತಾಡಿಕೊಂಡು ಬಟ್ಟೆಗಳನ್ನ ಮಡಿಸ್ತಾಯಿದ್ವಿ. ನಿನ್ನೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ರು. ನಾನು ನಮ್ಮ ಅಕ್ಕನ ನಾನು ನೋಡ್ಕೊಂಡು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುಟ್ಟಿಯಿಂದ ಹೊರಗಡೆ ಬರೋ ರೀತಿ ಮಾಡ್ತಾಯಿದ್ದೆ. ಅದು ನೋಡ್ಕೊಂಡು ಅವಳು ನಗಾಡ್ತಾ ಇದ್ಲು. ಒಂಥರ ಖುಷಿ ಆಯ್ತಿತ್ತು. ಆ ಥರ ಕಾಮಿಡಿ ಮಾಡ್ತಾಯಿದ್ರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಅಂತ. ನಮ್ಮಕ್ಕ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಮಾತಾಡ್ತಾಯಿದ್ರೆ ಮಾತಾಡಬೇಕಾದ್ರೆ ಮನೆ ಕಟ್ಬಿಡ್ತಾಳೆ. ಸುಮ್ಮನೆ ಹಂಗೆ ಮಾತಾಡ್ತಾನೆ ಕೂತ್ಕೊಳ್ಳೋದು, ಕೆಲಸ ಮಾತ್ರ ಮಾಡಲ್ಲ. ಆದರೆ ನನ್ನ ತಂಗಿ ನಮ್ಮ ಅಕ್ಕನಿಗಿಂತ ಹೆಚ್ಚು. ಅವಳು ಅಷ್ಟೇ. ಅವರು ಬಟ್ಟೆ ಒಗೆದಾಗಲೆಲ್ಲ ಆ ಬಟ್ಟೆಗಳು ಮಾತ್ರ ಮಡಚಿ ಇಡಬೇಕು ಅಂತ ಅನ್ಕೋತೀವಿ. ಆದರೆ ಹಂಗೆ ಆಗೋದೇ ಇಲ್ಲ, ಯಾವಾಗಲೂ ಹಂಗೆ ಆಗೋದೇ ಇಲ್ಲ. ಎಲ್ಲ ಬಟ್ಟೆನೂ ಗುಡ್ಡೆ ಹಾಕೊಂಡು ಎಲ್ಲನೂ ಮಡಚಿ ಅವ್ರವ್ರ ಬಟ್ಟೆಗಳಿಗೆ ಹಾಕ್ತೀವಿ. ಪ್ರತಿ ಸಲ ಬಟ್ಟೆ ಒಗೆದಾಗ್ಲೂ ಎಲ್ಲ ಬಟ್ಟೆಗಳನ್ನು ಮತ್ತೆ ಮಡಚಿ ನೀಟಾಗಿ ಜೋಡಿಸ್ತೀವಿ. ಆದರೆ ಪದೇ ಪದೇ ಬಟ್ಟೆ ತಗೊಳ್ಳಾಗ ಎಲ್ಲನೂ ಕಸಿ ಬಿಸಿ ಮಾಡಿ ಇಟ್ಬಿಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಅವರು ನಾವು ಕ್ಲೀನ್ ಮಾಡೋಕ್ಕಂತಲೇ ಇದ್ದೀವಿ, ಅವ್ರು ಹಾಳು ಮಾಡೋಕ್ಕಂತಲೇ ಇರ್ತಾರೆ. ಮನೆ ಕೆಲಸನೇ ಹಂಗೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಕೇಳಂಗೆ ಇಲ್ಲ. ಒಂದು ವಸ್ತು ಇಟ್ಟಿದ ಕಡೆ ಇಡಲ್ಲ, ಎಲ್ಲ ಚೆಲ್ಲಿಪಿಲ್ಲಿ ಮಾಡಿರ್ತಾರೆ. ಹಾಗೆ ಇವತ್ತು ನಾವು ಎಲ್ಲ ಬಟ್ಟೆಗಳನ್ನು ತಂದು ಗುಡ್ಡೆ ಹಾಕೊಂಡು ಮಡಿಸ್ತಾಯಿದ್ದೀವಿ. ನಮ್ಮ ಅವ್ವ ಸೀರೆ ನಾನು ಚೆನ್ನಾಗಿದೆ ನೋಡು, ಇದು ಅರಿಶಿನ ಶಾಸ್ತ್ರಗಳಿಗೆಲ್ಲ ಆಯ್ತದೆ, ಚೆನ್ನಾಗಿರುತ್ತೆ ಫಂಕ್ಷನ್ಗಳಿಗೆಲ್ಲ ಅಂತ ಹೇಳ್ತಾಯಿದ್ದೆ. ಅದನ್ನು ನೋಡ್ಕೊಂಡು ಇವರು ನಗಾಡ್ತಾಯಿದ್ರು. ನಿನ್ನ ಮದುವೆಲಿ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಇದನ್ನೇ ಹಾಕೊಳ್ಳೋದು, ಇದನ್ನೇ ಹಾಕೋಬಿಡು ಚೆನ್ನಾಗಿರುತ್ತೆ ಅಂತ ನನ್ನ ತಂಗಿ ಹೇಳ್ತಾಯಿದ್ಲು. ಸೀರೆ ಹಾಕಬೇಕಾ ಅಂತ ಕೇಳ್ತಾಯಿದ್ದೆ. ಚೆನ್ನಾಗಿರೋದು ಯಾವ್ದಾದ್ರು ಡ್ರೆಸ್ ತಗೊಳ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಕೆಲಸ ಮಾಡ್ತಿದ್ವಿ. ಯಾವಾಗ ಮುಗೀತಪ್ಪ ಈ ಬಟ್ಟೆ ಮಡಿಸೋದು ಅಂತ ಅಂದ್ಕೊಳ್ತೀವಿ ಯಾವಾಗಲೂ ಬಟ್ಟೆ ಮಡಿಸ್ಬೇಕಾದ್ರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಮನೆ ತುಂಬ ಜನ ಇರಬೇಕಾದ್ರೆ ಹಾಗೆ ಬಟ್ಟೆಗಳು ಇರ್ತವೆ. ನಮ್ಮ ಅಕ್ಕ ಪಟ್ ಅಂತ ಬಟ್ಟೆಗಳನ್ನ ಮಡಚಿ ಕೊಡ್ತಾಯಿದ್ರು. ನಾನು ಅವಳಿಗೆ ಯಾವ್ಯಾವ ಡಾಯರ್ಗಳಿಗೆ ತಗೊಂಡೋಗಿ ಯಾರ್ಯಾರ ಬಟ್ಟೆನ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ತಾಯಿದ್ದೆ. ನಮ್ಮ ಮಂಜು ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಜೋಡಿಸ್ತಾ ಇದ್ಲು. ಆದರೆ ಅವಳಿಗೆ ಯಾವ ಕೆಲಸನೂ ಹೇಳ್ಸ್ಕೊಂಡೆ ಮಾಡಿದ ದಿನವೇ ಇಲ್ಲ. ಯಾವಾಗಲೂ ಹೇಳ್ಸ್ಕೊತಾನೆ ಇರ್ತಾಳೆ. ಅದಕ್ಕೆ ನಮ್ಮ ಅಕ್ಕ ಅವಳ ಮೇಲೆ ರೇಗಾಡ್ತಾ ಇರ್ತಾಳೆ. ಅವಾಗವಾಗ ಅವಳು ಬೈಸ್ಕೊತಾನೆ ಇರ್ತಾಳೆ. ಸ್ವಲ್ಪ ಫಾಸ್ಟಾಗಿ ಬಟ್ಟೆಗಳನ್ನ ಮಡ್ಸೋಕ್ಕೆ ಶುರು ಮಾಡಿದ್ವಿ. ಹಾಗೆ ಇಲ್ಲಿರೋ ಬಟ್ಟೆಗಳೆಲ್ಲ ಖಾಲಿ ಆಯಿತು. ಬೀರುಲಿರೋ ಬಟ್ಟೆಗಳನ್ನ ನೋಡಿದೆ, ಎಲ್ಲ ಕಸಿ ಬಿಸಿ ಮಾಡಿಬಿಟ್ಟಿದ್ರು. ಅದಕ್ಕೆ ಬೀರಲ್ಲಿರೋದೆಲ್ಲ ತೆಗೆದು ಕೆಳಗಡೆ ಹಾಕ್ತಾಯಿದ್ದೀನಿ. ಮತ್ತು ಎಲ್ಲನೂ ಜೋಡಿಸೋಣ ಅಂತ ಹೇಳ್ಬಿಟ್ಟು ಟೆಡ್ಡಿ ಬೇರ್ ನೋಡ್ತಾ ಇದ್ದಂಗೆ ನೆನಪಾಯಿತು. ನಾವು ದಸರಾಕ್ಕೆ ಹೋಗಿದ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ. ನಾವು ಈ ಸರಿ ದಸರಾಕ್ಕೆ ಹೋಗಿದ್ದಾಗ ಲಾಸ್ಟ್ ಟೈಮಲ್ಲಿ ಹೋಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ರು. ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ. ಲೈಟಿಂಗ್ಸ್ ಇರಲಿಲ್ಲ, ಎಕ್ಸಾಮಿಸ್ ಏನಿತ್ತು ಹೋಗಿ ನೋಡಿದ್ವಿ, ಆದರೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಮಳೆ ಬರ್ತಾ ಇರೋದ್ರಿಂದ. ಆದರೆ ಅರಮನೆಯಲ್ಲಿ ಮಾತ್ರ ಲೈಟಿಂಗ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ ಅಷ್ಟೇ. ಆದರೆ ಎಕ್ಸಾಮಿಷನ್ ಜಾಸ್ತಿ ನೋಡೋಕ್ಕಾಗಲಿಲ್ಲ ಮಳೆಯಿಂದ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಕುಂತಿದ್ವಿ. ಹಂಗೆ ಅದನ್ನೆಲ್ಲ ಅಲ್ಲೇ ತಗೊಂಡಿದ್ದು. ಅದಕ್ಕೆ ನಮ್ಮ ಅಕ್ಕ ಅಯ್ಯೋ ಯಾವಾಗ ತಂದಿದ್ವಿ ತಂದಿರೋದು ಗೊತ್ತೇ ಇಲ್ಲ. ಅದಕ್ಕೆ ನಾನು ಹೇಳಿದೆ, ನೀನು ಮನೇಲೇ ಇಲ್ಲ ಬಿಡು, ನಿನ್ಗೆ ಹೆಂಗೆ ಗೊತ್ತಾಗಬೇಕು ಅಂತ ಹೇಳಿದೆ. ಅದಕ್ಕೆ ಇವರೆಲ್ಲ ನಗಾಡ್ತಾಯಿದ್ರು. ಹಾಗೆ ಎಲ್ಲನೂ ಜೋಡಿಸಿ ಕೊಡ್ತಾಯಿದ್ಲು. ಅವಳು ಮಡಚಿ ಕೊಡ್ತಾಯಿದ್ಲು, ನಾನು ಎಲ್ಲನೂ ಜೋಡಿಸ್ತಾ ಇದ್ದೆ. ನನ್ನ ತಂಗಿ ನಾನೇನು ಕೊಡ್ತೀನಿ ಅದನ್ನು ಮಾತ್ರ ತಗೊಂಡೋಗಿ ಜೋಡಿಸೋಳು, ಮತ್ತೆ ವಾಪಸ್ ಬಂದು ಹಾಗೆ ನಿಂತ್ಕೊಳ್ಳೋಳು. ಯಾವ ಕೆಲಸನೂ ಹೇಳ್ಸ್ಕೊಂಡೆ ಮಾಡ್ತಾನೆ ಇರಲಿಲ್ಲ. ನನಗಂತೂ ಬೇಜಾರಾಗೋಯ್ತಿತ್ತು, ಎಷ್ಟೊತ್ತು ಮುಗ್ದೋಯ್ತಪ್ಪ ಈ ಬಟ್ಟೆಗಳೆಲ್ಲ ಮಡಿಸೋದು ಅಂತ. ಅದು ಯಾವಾಗ ಮುಗಿತೇನೋ ಗೊತ್ತಿಲ್ಲ. ಯಾವಾಗಲೂ ಹಂಗೆ ಹೇಳ್ಕೊಂಡು ಮಾಡಿಸ್ತಾ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ, ಯೋಚನೆ ಮಾಡ್ತಿರ್ತೀವಿ ಯಾವ ಕಡೆ ಯಾವ ಬಟ್ಟೆ ಫಸ್ಟ್ ಮಡಿಸೋಣ ಏನು ಅಂತ ಯಾವಾಗಲೂ ಚರ್ಚೆ ಮಾಡ್ತಿರ್ತೀವಿ. ಯಾವ್ದಾರು ಮಾತು ಬಂದರೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಏನು ಮಾಡೋದು, ಕೆಲಸ ಮಾಡಬೇಕಲ್ಲ. ಆಲ್ರೆಡಿ ಟೈಮ್ ಆಗಿತ್ತು. ಅದಕ್ಕೆ ಬೇಗ ಬಟ್ಟೆಗಳನ್ನ ಮಡಿಸ್ಬೇಕು ಅಂತ
ಬೇಗ ಮಾಡಿಸ್ತಾ ಇದ್ವಿ. ಆದರೆ ನಮ್ಮ ಅಕ್ಕಂದು ನನ್ನ ತಂಗಿದು ಮಾತೇ ಮುಗಿತಿರ್ಲಿಲ್ಲ. ನಾನಂತೂ ಅವ್ರನ್ನ ನೋಡ್ತಾನೇ ಇದ್ದೆ, ಆದರೆ ಅವ್ರು ಮಾತಾಡ್ತಾನೇ ಇದ್ದರು. ಮತ್ತು ನಮ್ಮ ಅಕ್ಕ ಟೈಲರಿಂಗ್ ಮಾಡೋದ್ರಿಂದ ಅವ್ರ ಬಟ್ಟೆ ಜನಗಳು ಕೊಟ್ಟಿರೋ ಬಟ್ಟೆಗಳು ಮತ್ತು ನಮ್ಮ ಬಟ್ಟೆಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸ್ತಿದ್ವಿ, ಸಪ್ರೇಟ್ ಮಾಡ್ತಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಎತ್ತಿಟ್ವಿ. ಅಷ್ಟರಲ್ಲಿ ನಮ್ಮ ದಿಶಾಂತು ಬಂದು ಆಟ ಆಡ್ತಾ ಇದ್ದ. ಅವ್ನು ಬಂದಿರೋದಂತೂ ನನಗಂತೂ ಗೊತ್ತೇ ಇಲ್ಲ. ಅವ್ನು ಪಾಡ್ಗೆ ಅವ್ನು ಬಂದು ಆಟ ಆಡ್ತಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದ. ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ದಾನೆ ನೋಡಿ. ಅದು ಯಾವ ಗ್ಯಾಪಲ್ಲಿ ಬಂದ ಏನೋ ಅದಂತೂ ಗೊತ್ತಿಲ್ಲ. ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ನಾವು ನಮ್ಮ ಪಾಡಿಗೆ ಬಟ್ಟೆಗಳು ಮಡಿಸ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು ನಾನು ಬಟ್ಟೆ ಮಡಿಸ್ತೀನಿ ಅಂತ ಹೇಳ್ತಾ ಇದ್ದ. ನೀನು ಬಟ್ಟೆ ಮಡ್ಸೋದೇನು ಬೇಕಾಗಿಲ್ಲ, ನಾವು ಮಡ್ಸಿರೋ ಬಟ್ಟೆಗಳು ಮಾತ್ರ ಹಾಳು ಮಾಡಬೇಡ ಅಂತ ಹೇಳ್ತಾ ಇದ್ವಿ ಅವನಿಗೆ. ಅಷ್ಟರಲ್ಲಿ ಅವನು ಮತ್ತೆ ಹೊಂಟೋದ ಅಜ್ಜಿ ಜೊತೆ ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಇನ್ನೇನು ಜೆಸ್ಸಿ ಬರೋ ಟೈಮ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅಜ್ಜಿ ಆಲ್ರೆಡಿ ಜೆಸ್ಸಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು. ನನ್ನ ತಂಗಿ ಟೀ ಮಾಡ್ತೀನಿ ಅಂತ ಹೋದ್ಲು. ಟೀ ಮಾಡೋ ಅಷ್ಟರಲ್ಲಿ ನಾವಿಬ್ಬರು ಇನ್ನೂ ಸ್ವಲ್ಪ ಬಟ್ಟೆಗಳಿದ್ವಲ್ಲ ಅದನ್ನೆಲ್ಲ ಮಡ್ಚಿಬಿಡೋಣ ಅಂತ ಮಾತಾಡಿಕೊಂಡು ಮಡಿಸ್ತಾ ಇದ್ವಿ. ಅಷ್ಟರಲ್ಲಿ ಮತ್ತೆ ದಿಶಾಂತನ ಕರ್ಕೊಂಡು ಬಂದು ನನ್ನ ತಂಗಿ ಬಿಟ್ಲಪ್ಪ. ಒಳ್ಳೆ ಪಾಟ್ಲ ಕೊಡ್ತಾಯಿದ್ದ ದಿಶಾಂತು. ಅಯ್ಯೋ ದೇವರೇ, ಈ ಮಕ್ಕಳ ಕಾಟ ಮಾತ್ರ ತಡ್ಕೊಳಕ್ಕಾಗಲ್ಲ. ಅದರಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ಅವ್ರ ಜೊತೆಲೇ ಮಾತಾಡಿ ನಮಗೆ ಸಾಕು ಮಾಡೋಕ್ಕೊಡ್ತಾರೆ ಕೆಲಸ ಮಾಡೋದಿಲ್ಲಿ. ಬೇಕಾದ್ರೆ ಅಚ್ಚುಕಟ್ಟಾಗಿ ಕೆಲಸಗಳು ಬೇಕಾದ್ರೆ ಮಾಡ್ಬೋದಾದ್ರೆ ಮಕ್ಕಳು ಮಾತ್ರ ಕರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಏನೂ ಇಲ್ಲ, ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ನನಗೆ ಇನ್ನು ವರು ಮತ್ತು ದಿಶಾಂತನ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಅವರಿಬ್ಬರ ಬಟ್ಟೆನ ಜೋಡಿಸಿಡ್ತಿದ್ವಿ. ಇಲ್ಲಿ ದಿಶಾಂತು ಬಂದ್ಬಿಟ್ಟು ಇದು ನನ್ನ ಬಟ್ಟೆ ತಗೊಳ್ಳಿ ಅಂತೆಲ್ಲ ಸುಮ್ಮನೆ ಕ್ವಾಟ್ಲೆ ಕೊಡ್ತಿದ್ದ. ಏನು ಮಾಡೋದಿನ್ನು, ನಾವೇ ನೋಡ್ಕೋಬೇಕು. ಬಟ್ ಕೆಲಸ ಮಾಡೋದ್ರಿಂದ ನೋಡ್ಕೊಳಕ್ಕಾಗಲಿಲ್ಲ. ನೋಡ್ಕೊತಾ ಕೆಲಸನೂ ಮಾಡಲೇಬೇಕು. ಏನಾಗಿದೆ ಈ ಕ್ಯಾಮ್ರಾಗೆ ಅಂತ ಕ್ಯಾಮ್ರಾ ಮುಂದೆ ಬಂದು ನೋಡ್ಬಿಟ್ಟು ಮತ್ತೆ ಹೋಯ್ತಾ ಇದ್ದ. ನಾನು ಹಂಗೆ ಇನ್ನು ಬೀರಲ್ಲಿರೋ ಬಟ್ಟೆಗಳೆಲ್ಲ ಜೋಡಿಸ್ತಾ ಇದ್ದೆ. ಇನ್ನೇನೋ ಟೈಮು 4:15 ಆಗಿತ್ತು. ಇನ್ನು ಜೆಸ್ಸಿ ಬರೋ ಟೈಮ್ ಆಗಿತ್ತು. ಅದಕ್ಕೆ ದಿಶಾಂತನೂ ಅಜ್ಜಿನೂ ಹೋಗಿ ಜೆಸ್ಸಿನ ಕರ್ಕೊಂಡು ಬಂದರು. ಬಂದಾದಮೇಲೆ ಜೆಸ್ಸಿನೂ ಮತ್ತು ದಿಶಾಂತನೂ ಒಂದೊಂದು ಗೊಂಬೆ ಹಿಡ್ಕೊಂಡು ಆಟ ಆಡ್ತಾಯಿದ್ರು ಅವ್ರ ಪಾಡ್ಗೆ ಅವರು. ಆದರೆ ನಮಗೇನು ಕ್ವಾಟ್ಲೆ ಕೊಡ್ತಿರ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಿದ್ರು. ಬಟ್ ಆದರೆ ಇಬ್ಬರು ಅಳೋದು, ಜಗಳ ಆಡೋದು ಹಂಗೆ ಮಾಡ್ಕೊತಾ ಇದ್ರು. ಹಾಗೆ ಸುಮಾರು ಹೊತ್ಕೊಂತ ಅವ್ರು ಆಟ ಆಡ್ತಿದ್ರು. ನಮಗೂ ಬೆಳಿಗ್ಗೆಯಿಂದ ಬಟ್ಟೆ ಮಡಿಸಿ ಸುಸ್ತಾಗಿತ್ತು. ಅದಕ್ಕೆ ಕಾಫಿ ಕುಡ್ಕೊಂಡು ಬರೋಣ ಅಂತ ಹೋದ್ವಿ. ಕಾಫಿ ಕುಡ್ಕೊಂಡು ಆಮೇಲೆ ಮಡಿಸೋಣ ಅಂತ ಹೇಳ್ಬಿಟ್ಟು ಕಾಂತಿ ಬರ್ತದೆ ಇವತ್ತು ಎಲ್ಲ ಹಾಕಿದ್ರು. ನಾ ಸಹ ಈಗ ಹಾಕಿ ನಂಗೆ ಗೊತ್ತಿಲ್ಲ. ನಾನು ಈಗ ಹಾಕ್ತೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೀ ಕೊಡ್ತಾ ಯಾವ ಇವೆಲ್ಲ ಐ ಲವ್ ಯು ಮಾ. ಇದು ಆಕ್ಚುಲಿ ಚೆನ್ನಾಗಿ. ಕಾಫಿ ಕುಡ್ಕೊಂಡು ಮತ್ತೆ ಜೋಡಿಸಿದ ಬಟ್ಟೆಗಳನ್ನೆಲ್ಲ ಎಲ್ಲೆಲ್ಲಿ ತಗೊಂಡೋಗಿ ಮಡಗಬೇಕು ಅಲ್ಲಲ್ಲಿ ನಮ್ಮ ಅಕ್ಕ ತಗೊಂಡೋಗಿ ಮಡಗ್ತಾಯಿದ್ರು ಪಟ್ ಅಂತ. ಅವಳು ಬೇಗ ಮುಗಿಸ್ಬೇಕು ಅಂತ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ಲು. ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ನನ್ನ ತಂಗಿ ಅಂಜು ಅಂಗಡಿಲಿದ್ಲು, ಅದಕ್ಕೆ ಅವಳು ಬರಲಿಲ್ಲ. ಇನ್ನು ನಾವಿಬ್ಬರೇ ಕೆಲಸನ ಬೇಗ ಮುಗಿಸ್ಬೇಕು. ಆಲ್ರೆಡಿ 5:15 ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ರೂಮಲ್ಲಿ ಕಸ ಗುಡಿಸೋಣ ಅಂತ ಇಬ್ಬರು ಬಂದ್ವಿ. ಅದಕ್ಕೆ ನಾನು ಕನ್ನಡಿ ನೋಡ್ಕೊತಾ ಇದ್ದೆ. ಅದಕ್ಕೆ ನಮ್ಮ ಅಕ್ಕ ಅದನ್ನು ನೋಡ್ಬಿಟ್ಟು ನನ್ನ ರೇಗಿಸ್ತಾ ಇದ್ಲು, ಕನ್ನಡಿ ನೋಡ್ಕೊತಾ ಇದ್ವಿ ಅಂತ. ಹಾಗೆ ಆ ರೂಮನ್ನ ಕ್ಲೀನ್ ಮಾಡ್ತಾಯಿದ್ವಿ. ದಿನ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಮಾಡ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ಬಟ್ಟೆ ಒಗಿತಾ ಇರಬೇಕಾದ್ರೆ, ನಾವು ಪಾತ್ರೆ ತೊಳಿತಾ ಇರಬೇಕಾದ್ರೆ ಜನಗಳು ಬಂದಾಗ ಕೇಳ್ತಾರೆ, ಏನು ಇವತ್ತು ನೀವೇನಾದರೂ ಹಬ್ಬ ಮಾಡ್ತಾಯಿದ್ದೀರಾ, ಏನು ಫಂಕ್ಷನ್ನ ಅಂತ ಕೇಳ್ತಾ ಇರ್ತಾರೆ. ಯಾಕಂದರೆ ಅಷ್ಟೊಂದು ಪಾತ್ರೆಗಳೆಲ್ಲ ತೊಳಿಬೇಕು, ಅಷ್ಟೊಂದು ಬಟ್ಟೆಗಳೆಲ್ಲ ಒಗಿತಾ ಇರ್ತೀವಿ. ಅದಕ್ಕೆ ಕೇಳ್ತಾರೆ. ಅವ್ರು ಕೇಳೋದ್ರಲ್ಲೇನು ತಪ್ಪಿಲ್ಲ ಬಿಡಿ, ಆ ಥರನೇ ಇರುತ್ತೆ. ದಿನ ಹಬ್ಬದ ರೀತಿಯೇ ಇರುತ್ತೆ ಕೆಲಸಗಳು ಮಾತ್ರ ನಮಗೆ.
ಅದಕ್ಕೆ ನಮ್ಮ ಅಕ್ಕನ ನಾನು ಪಟ್ ಅಂತ ಕಸ ಗುಡಿಸ್ಕೊಬರ್ತೀನಿ. ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾರೆ ಆಗಲ್ಲ ಅಂತ ನಮ್ಮ ಅಕ್ಕನ ನಾನು ಕಳಿಸ್ಬಿಟ್ಟು ನಾನು ಕಸ ಗುಡಿಸ್ತಾಯಿದ್ದೆ. ಅವಳು ಸ್ವಲ್ಪ ಬಟ್ಟೆಗಳಿದೆ ಅಂತ ಮಡ್ಚ್ಕೊತಾ ಇದ್ಲು ಹೊರಗಡೆ ಕೂತ್ಕೊಂಡು. ನಾನು ಹಂಗೆ ಕ್ಲೀನ್ ಮಾಡ್ತಾಯಿದ್ದೆ. ಅವಳು ತಗೊಬಂದು ಬಟ್ಟೆಗಳನ್ನೆಲ್ಲ ಜೋಡಿಸ್ತಾಯಿದ್ಲು. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 7 ಗಂಟೆ 7:30 ಆಗಿತ್ತು. ಅಷ್ಟರಲ್ಲಿ ನೀರು ಬೇರೆ ಬಿಟ್ಟಿದ್ರು. ಕುಡಿಯೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ನೀರನ್ನೆಲ್ಲ ಇಟ್ಕೊಂಡಿದ್ರು. ಅದನ್ನೆಲ್ಲ ಒಂದೊಂದಾಗೆ ತಗೊಂಡ್ಬಂದು ಅಡುಗೆ ಮನೆಗೆ ಜೋಡಿಸ್ಕೊತಾಯಿದ್ರು. ಯಾಕಂದರೆ 2 ದಿನಕ್ಕೊಂದ್ಸರಿ ನೀರು ಬಿಡೋದ್ರಿಂದ ನಾವು ನೀರನ್ನು ಸ್ಟಾಕ್ ಮಾಡ್ಕೋಬೇಕಿತ್ತು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಜೆಸ್ಸಿ ದಿಸಂತನ್ನ ನೀನು ಒಳಗಡೆ ಕೂರಿಸ್ಬಿಟ್ಟು ಆಟ ಆಡಿಸ್ತೀನಿ ಅಂತ ಪಾಪ ಅವನ್ನ ಆಟಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಳು. ಅವ್ನು ಬಿದ್ದೋಗ್ತಾನೆ ಅಂತ ಬೇರೆ ವೇಲೆಲ್ಲ ಅವನಿಗೆ ಕಟ್ಬಿಟ್ಟಿದ್ಲು. ಅದನ್ನೇ ನೋಡ್ಕೊಂಡು ಅವನಿಗೇನೋ ಫುಲ್ ಖುಷಿ, ಆಟ ಆಡಿಸ್ತಾ ಇದ್ದಾಳೆ ನಮ್ಮ ಅಕ್ಕ ಅಂತ. ಇಬ್ಬರು ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಕ್ಕ ಹೋಗಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಬಂದರು. ಬೆಳಿಗ್ಗೆಯಿಂದ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ವಲ್ಲ, ಅದಕ್ಕೆ ಬೆಳಿಗ್ಗೆಯಿಂದ ಯಾವ ಪಾತ್ರೆಗಳನ್ನೂ ತೊಳೆದಿರಲಿಲ್ಲ. ಅದನ್ನೆಲ್ಲ ಇವಾಗ ತೊಳ್ಕೊಂಡು ಬಂದು ಅಷ್ಟರಲ್ಲಿ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಅದನ್ನೆಲ್ಲ ಜೋಡಿಸಿ ಇಟ್ಕೊತಾಯಿದ್ರು. ಮತ್ತು ನೀರು ಅಡುಗೆ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆಲ್ಲ ತಂದಿಟ್ಟಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಮುಚ್ತಾಯಿದ್ರು. ಆಲ್ರೆಡಿ 8 ಗಂಟೆ ಮೇಲಾಗಿರೋದ್ರಿಂದ ಅಡುಗೆ ಮಾಡೋದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಊಟ ಮಾಡಿದ್ವಿ. ಹಾಗೆ ನಮ್ಮ ದಿಸಂತೂ ಏನು ಮಾಡ್ತಾಯಿದ್ದಾನೆ ನೋಡೋಣ ಅಂತ ಬಂದೆ. ಏನು ನೋಡ್ತಾ ಇದೆ? ಕ್ರಿಕೆಟ್ ಅನ್ನು ಕ್ರಿಕೆಟ್ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಜೆಸ್ಸಿ ಬೇಗ ಮಲಗಿಬಿಟ್ಟಿದ್ಲು. ಯಾಕೋ ಎದ್ದು ಅಳ್ತಾ ಇದ್ಲು. ಅವಳು ಸಮಾಧಾನ ಮಾಡೋ ಅಂತ ನಾನು ಬಂದರೆ ಅವಳು ಸಮಾಧಾನ ಮಾಡೋದು ನೋಡಿಬಿಟ್ಟು ಅವ್ನು ನೋಡಿ ಗೊಂಬೆ ಇಟ್ಕೊಂಡು ಏನು ಮಾಡ್ತಾಯಿದ್ದಾನೆ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ ಲ್ಯಾಟ್ರಿ. ಕೂಸು ಸತಾಯ್ತ ತೆಗಿ, ಕೂಸು ಸತಾಯ್ತ ತೆಗಿ ತೆಗಿ, ಕೂಸು ಸತಾಯ್ತ ಉಣಗಿಸ್ಕೊತಾಳೆ ಮೇಡ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರೂ ಮಲಗಿದ್ರು, ಆದರೆ ದಿಸಾಂತ್ ಮಾತ್ರ ಮಲಗಿರಲಿಲ್ಲ. ಇವಾಗ ನಾವು ಮಲ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.